ಹಲೋ ಫ್ರೆಂಡ್ಸ್, ಗುಡಿ ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ವೆಲ್ಕಮ್ ಬ್ಯಾಕ್ ಟು ಉಮಾವತೀಸ್ ಟೇಸ್ಟಿ ಕಿಚನ್. ನೋಡ್ಬೋದು ಇಲ್ಲೆಲ್ಲ ತೆಂಗಿನಕಾಯಿನ 5 ತೆಂಗಿನಕಾಯಿ ತುರಿಲಿಕ್ಕೆ ಕುತ್ಕೊಂಡಿದ್ದೀನಿ, ತುರಿತಾ ಇದ್ದೀನಿ. ಸೊ ಇನ್ನು ಸಹ 4 ಪೀಸ್ ಇದು ಎಷ್ಟು 1 2 3 4 ಇದು 6ನೇ ಭಾಗ ಇದು ತುರಿತಾ ಇದ್ದೀನಿ. ಸೊ ಇವತ್ತು ಯಾಕೆಂದರೆ ಇದು ಬೆಳಿಗ್ಗೆ ನಾನು ಬೇಗ ಹೇಳ್ತೀನಲ್ಲ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದಲ್ಲ. ನಾವು ಇದು ತೆಂಗಿನಕಾಯಿ ತುರಿಯೋದು ಸೈಲೆಂಟ್ ಇರ್ತದೆ ಬೆಳಿಗ್ಗೆ 5 ಗಂಟೆಗೆ. ಸೊ ಆ ಟೈಮಲ್ಲಿ ಅವ್ರಿಗೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ತದೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಟೈಮ್ ಇರುವಾಗಲೇ ಇದನ್ನೆಲ್ಲ ರೆಡಿ ಮಾಡಿ ಇಡ್ತೇನೆ. ಈಗ ಇದು ಮಾಡಿದ್ದು ನನಗೆ ಈಗ 5 ತೆಂಗಿನಕಾಯಿ ಏನು ಇದು ಮಾಡಿದ್ದೀನಿ, ಅದು ನನಗೆ 1 ತಿಂಗಳ ತನಕ ಮೋರ್ ದೆನ್ 1 ತಿಂಗಳು ಬರ್ತದೆ. ಮತ್ತು ಡಿಪೆಂಡ್ ನಾನು ಯಾವ್ಯಾವ ಡಿಶನ್ನು ಯೂಸ್ ಮಾಡ್ತೇನೆ ಅದರ ಮೇಲೆ. ಯಾಕೆ ನಂದು ಹೆಚ್ಚಾಗಿ ತೆಂಗಿನಕಾಯಿ ಕಮ್ಮಿ ಇರುವಂಥ ರೆಸಿಪಿಗಳಿರೋದು. ಹಾಗೆ ಇವತ್ತು ಸ್ವಲ್ಪ ಫ್ರೀ ಇತ್ತು ಟೈಮ್. ಸೊ ಅದನ್ನು ನಾನೀಗ ತೆಂಗಿನಕಾಯಿನ ರೆಡಿ ಮಾಡ್ತಾಯಿದ್ದೀನಿ. ಮತ್ತೊಂದು ನಿಮಗೆ ಸಿಂಪಲ್ ಆಗಿರುವ ಒಂದು ಆರೋಗ್ಯಕರವಾದ ಬೀನ್ಸ್ ಪಲ್ಯನ ಮಾಡೋದನ್ನು ತೋರಿಸ್ತೇನೆ. ಸೊ ಮೊದಲಿಗೆ ಈ ತೆಂಗಿನಕಾಯಿನೆಲ್ಲ ತುರಿತೇನೆ. ಓಕೆ, ಮತ್ತೆ ಸಿಗೋಣಂತೆ. ಫೈನಲಿ 5 ತೆಂಗಿನಕಾಯಿನ ತುರಿದು ಆಯಿತು. ಇದನ್ನೆಲ್ಲ ಈಗ ಕ್ಲೀನ್ ಮಾಡಲಿಕ್ಕೆ ಅಂಟಿಸಿ ಇಷ್ಟು ತೆಂಗಿನಕಾಯಿ ಆಯಿತು. ಓಕೆ, ಸೊ ಇದನ್ನೆಲ್ಲ ಒಂದು ಪ್ಲಾಸ್ಟಿಕ್ ಹಾಕಿ ಇಡೋದು. ಅದು ಅಲ್ಲಿ ಕೂಡಿಸ್ಲಿಕ್ಕೆ ಬರ್ತಾರಲ್ಲ ಅವರು, ಅವರ ಮನೆಯಲ್ಲಿ ಎಂತ ಹೇಳ್ತಾರೆ, ನನಗೆ ಅದು ಕನ್ನಡದಲ್ಲಿ ಬರೋದಿಲ್ಲ. ಎಂಥದ್ದು ನೀರು ಕಾಯಿಸ್ಲಿಕ್ಕೆ ಒಲೆಯಲ್ಲಿ ಅಂತ ಬಿಸಿಲು ಕಾಯಿಸ್ಲಿಕ್ಕೆ ಗುಡಾಣ, ಅದಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ ಬೆಂಕಿ ಹಚ್ಚಲಿಕ್ಕೆ. ಸೊ ಅವ್ರಿಗೆ ತಗೊಂಡು ಹೋಗ್ಲಿಕ್ಕೆ ಕೊಡೋದು. ಸೊ ನಾನಿಲ್ಲಿ 4 ಪ್ಲಾಸ್ಟಿಕ್ ತಗೊಂಡಿದ್ದೀನಿ. 5 ತೆಂಗಿನ 4 ಪ್ಲಾಸ್ಟಿಕ್ಕಲ್ಲಿ 4 ಪ್ಯಾಕ್ ಮಾಡಿ ಇಟ್ಕೊಳ್ತೇನೆ. ಓಕೆ, ಇದು ಯಾವಾಗ ನಮಗೆ ಯೂಸ್ ಮಾಡಲಿಕ್ಕೆ ಬೇಕೋ ಆವಾಗ ಒಂದು ಪ್ಯಾಕೆಟನ್ನು ತೆಗೆದು ಯೂಸ್ ಮಾಡಿ, ಅದು ಖಾಲಿ ಆದ ನಂತರ ಇನ್ನೊಂದು ಪ್ಯಾಕೆಟನ್ನು ಇಡೋದು. ಇದು ನಾವು ಅಡುಗೆ ಮಾಡುವ ಮೊದಲು ಒಂದು ಅರ್ಧ ಗಂಟೆ ಇಟ್ಕೊಂಡ್ರೆ ಸಾಕು. ಮತ್ತು ಪುನಃ ಅದನ್ನು ಫ್ರೀಝರಲ್ಲಿ ಸ್ಟೋರ್ ಮಾಡಬೇಕು. ಏನು ಫ್ರೀಝರಲ್ಲಿ ಸ್ಟೋರ್ ಮಾಡಿದರೆ ನಿಮಗೆ 1.5 ತಿಂಗಳು 2 ತಿಂಗಳ ತನಕ ಇಟ್ಕೋಬೋದು. ಕರೆಂಟ್ ಒಂದು ವೇಳೆ ಹೋಗಲಿಲ್ಲ ಅಂದರೆ. ನಮಗೆಲ್ಲ ಇಲ್ಲಿ ಜನ್ರೇಟರ್ದು ಪ್ರೊವೈಡ್ ಇರ್ತದಲ್ಲ, ಅದರಿಂದ ಕರೆಂಟಿನ ಹೆದರಿಕೆ ಇಲ್ಲ. ಸೊ ಹಾಗೆ ಅದಕ್ಕೆ ಕನೆಕ್ಟ್ ಕೊಟ್ಟಿಗೆ ಇದು ಫ್ರಿಜ್ಜಿಗೆ ಜನ್ರೇಟರ್ ಕನೆಕ್ಷನ್ ಇದೆ. ಅದರಿಂದ ನಮಗೆ ಇದು ಈಸಿ ಆಗ್ತದೆ ಸ್ಟೋರ್ ಮಾಡಲಿಕ್ಕೆ. ಓಕೆ, ಕೆಲವರಿಗೆಲ್ಲ ನಾನು ತುಂಬ ಜನಕ್ಕೆ ಇದು ತೆಂಗಿನಕಾಯಿದು ಇದು ಮಾಡಲಿಕ್ಕೆ ಕೊಟ್ಟ ನಂತರ ಎಷ್ಟು ಜನ ಖುಷಿ, ಅವ್ರಿಗೆಲ್ಲ ಗೊತ್ತೇ ಇಲ್ಲ ಅಂತ. ಅವ್ರು ಹೇಳ್ತಾರೆ ತೆಂಗಿನಕಾಯಿ ಎಷ್ಟು ದಿನ ಇದು ಬ್ರೇಕ್ ಮಾಡಿ ಇಡಲಿಕ್ಕೆಲ್ಲ ಆಗೋದಿಲ್ಲ, ಅದು ಹಾಳಾಗ್ತದಲ್ಲ. ಮತ್ತು ನಾನು ಹಾಳಾಗ್ತದೆ, ಅಲ್ಲಿ ಫ್ರಿಜ್ಜಲ್ಲಿ ಇಟ್ಟರೆ ಅದು ಹಾಳಾಗ್ತದೆ. ಹೌದು ಅಂತ ಹೇಳಿದೆ. 2 ದಿನದಲ್ಲಿ ಒಂದು ಒಳಗೆ ಅದನ್ನು ಯೂಸ್ ಮಾಡಬೇಕು, ಇಲ್ಲಾಂದರೆ ಹಾಳಾಗ್ತದೆ ಅಂತ ಹೇಳಿದ್ದೇನೆ. ಮತ್ತು ಅವರಿಗೆಲ್ಲ ಹೇಳಿದ್ದು ಕೊಟ್ಟಿದ್ದು, ನಾನಿದು ಫ್ರೀಝರಲ್ಲಿಟ್ಟು ಏನೂ ಹೋಗೋದಿಲ್ಲ ಅಂತ ಹೇಳಿ. ಸೊ ಹಾಗೆ ಅವರಿಗೆಲ್ಲ ಕೆಲವು ಸರಿ ಅವರ ಕೆಲಸದವರೆಲ್ಲ ರಜದಲ್ಲಿ ಹೋಗುವಾಗ ಅವರಿಗೆ ತೆಂಗಿನಕಾಯಿ ತುರಿಲಿಕ್ಕೆಲ್ಲ ಸರಿ ಬರೋದಿಲ್ಲ ಅಂತೆ. ಅದಕ್ಕೆ ಅವ್ರು ಹಾಗೆ ಹೇಳ್ತಾಯಿದ್ರು. ಅದಕ್ಕೆ ಅವ್ರು ಇರುವಾಗಲೇ ಹಾಗೆ ಫ್ರೀಝರಲ್ಲಿಡಿ ಏನೂ ಆಗೋದಿಲ್ಲ ಅಂತ ಹೇಳಿದ್ದೀನಿ ಹಾಗೆ. ಸೊ ಇದನ್ನು ನಿಮಗೂ ಒಂದು ಟಿಪ್ಸ್ ಕೊಟ್ಟಾಗೈತಲ್ಲ. ನಾನು ಒನ್ ಟೈಮ್ ಇದು ಮಾಡಿದಂಗೆ ದಿನ ಸ್ವಲ್ಪನೇ ಇದು ಮಾಡಲಿಕ್ಕೆ ತುಂಬ ಕಿರಿಕಿರಿ ಸರ್, ಟೈಮ್ ಸಿಕ್ಕೋದಿಲ್ಲ. ಸೊ ನಾನು ಯಾವಾಗ ಕೂಡ ಇದೇ ರೀತಿ ತೆಂಗಿನಕಾಯಿನ ರೆಡಿ ಮಾಡಿ ಇಟ್ಕೊಳ್ಳೋದು. ಈ ಥರ ಜಿಪ್ ಲಾಕ್ ಪ್ಲಾಸ್ಟಿಕಲ್ಲಿ ಹಾಕಿ ಫ್ರೀಝರಲ್ಲಿ ಹಾಕಿದರೆ ತೆಂಗಿನಕಾಯಿನ ತುಂಬ ಸಮಯ ತನಕ ಇಟ್ಕೋಬೋದು. ಸೊ ಮೊದಲಿಗೆ ನಾವು ಈ ಡಬಲ್ ಬೀನ್ಸ್ದು ಆಚೆಯಿಂದ ಈಚೆಯಿಂದ ಏನದು ಸ್ಟೆಮ್ ನಾವು ಯೂಶಲಿ ತೆಗಿತಲ್ಲ ಅದನ್ನು ತೆಗೆದು ಇಟ್ಕೊಳ್ಳೋಣ.
ಈಗ ಒಂದು ಪಾತ್ರೆ ತಗೊಳ್ಳಿ, ಅದಕ್ಕೆ ಒಂದು 5ರಿಂದ 6 ಎಸಳು 3 ಎಸಳು ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ 1, ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ರಫ್ಲಿ ಚಾಪ್ ಮಾಡಿರುವ ಟೊಮೆಟೊ. ಈಗ ಈ ಥರ ಕಟ್ ಮಾಡಿರುವ ಡಬಲ್ ಬೀನ್ಸನ್ನು ಹಾಕ್ಕೊಳ್ಳಿ. ರುಚಿಗೆ ತಕ್ಕ ಉಪ್ಪು, 1 ಟೇಬಲ್ ಸ್ಪೂನು ಆಯಿಲ್, ಎಣ್ಣೆನ ಹಾಕ್ಕೊಳ್ತಿದ್ದೀನಿ. ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಮಾಡಿ. ಇದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಗ್ಯಾಸಲ್ಲಿ ಬೇಯಲಿಕ್ಕೆ ಬಿಡೋಣ. ಗ್ಯಾಸ್ ಆನ್ ಮಾಡೋಣ. ಈಗ ದೊಡ್ಡ ಬೆಂಕಿಲಿದೆ, ಇದು ಕುದಿ ಬರುವಾಗ ಇದು ಚಿಕ್ಕ ಬೆಂಕಿನಲ್ಲಿ ಹಾಕಿ ಇದು ರೆಡಿ ಆಗೋ ತನಕ ನಾವು ಅದನ್ನು ಬೇಯುವ ತನಕ ಒಳ್ಳೆ ಮಾಡಿ ಬೇಯಿಸೋಣ. ಸೊ ಓಕೆ, ನೋಡೋಣ ಆಯಿತು ಅಂತೇಳಿ. ಓಕೆ ನೋಡಿ, ನೀರೆಲ್ಲ ನೋಡ್ಬೋದು ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂದಿದೆ. ಈಗ ಬೀನ್ಸ್ ರೆಡಿಯಾಗಿದೆ. ಈಗ ಅದಕ್ಕೆ ಸ್ವಲ್ಪ ಫೈನಲಾಗಿ ತೆಂಗಿನಕಾಯಿ ತುರಿನ ಹಾಕೊಳ್ಳೋಣ. ಇದು ಲಾಸ್ಟಿಗೆ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಮುಚ್ಚಿಟ್ಟು ಮತ್ತೆ ಬೆಂಕಿ ಬಂದ್ ಮಾಡಿ. 2 ನಿಮಿಷ ಮುಚ್ಚಿಡೋಣ. ಇದು ಮಿಕ್ಸ್ ಮಾಡಿ ಮತ್ತೆ ಬೆಂಕಿ ಬಂದ್ ಮಾಡೋಣ. ಈಗ ಕಂಪ್ಲೀಟ್ ಡ್ರೈ ಆಗಿದೆ, ನೋಡ್ಬೋದು. ಈಗ ಬೆಂಕಿ ಬಂದ್ ಮಾಡೋಣ. ಇದರ ರುಚಿ ನೋಡೋಣ. ಸಖತ್ತಾಗಿ ಬರ್ತಿದೆ, ಯಾವುದೇ ರೀತಿಯಾದ ಒಗ್ಗರಣೆ ಇಲ್ಲ, ಏನೂ ಇಲ್ಲ. ತುಂಬ ಆರೋಗ್ಯ. ಎಲ್ಲ ಮೊಳಕೆ ಬಂದ ಕಾಳು ಅದು ತಿನ್ನಿ ಇದು ತಿನ್ನುತ್ತೆ. ಇದನ್ನು ಕೂಡ ಅದೇ ರೀತಿ ಒಂದು ಹೆಲ್ತ್ ವೈಸ್ ಅಂತ ಅಂದ್ಕೊಂಡು ತಿಂದ್ಕೊಳ್ಳಿ. ಎಣ್ಣೆ ಸಹ ನೋಡಿದರೆ ಎಷ್ಟು ಸ್ವಲ್ಪ ಕಮ್ಮಿ ಎಣ್ಣೆ ಹಾಕಿ ಮಾಡಿದರೆ ತುಂಬ ರುಚಿಯಾಗುತ್ತೆ. ಸೊ ಇದೇ ರೀತಿ ಸೇಮ್ ಇಂಗ್ರೀಡಿಯೆಂಟ್ಸನ್ನು ನೀವು ಯೂಸ್ ಮಾಡಿ ಉಂಟಲ್ಲ, ಸೋರೆಕಾಯಿ ಮತ್ತು ಹೀರೆಕಾಯಿ, ಇದು ಎಂತ ಹಲಸಂಡೆ, ಅದು ಮತ್ತು ಇದು ಡಬಲ್ ಬೀನ್ಸ್, ಇದು 4 ತರಕಾರಿನ ಒಂದೇ ಮೆಥಡಲ್ಲೇ ನೀವು ಮಾಡಿ ಟ್ರೈ ಮಾಡ್ಬೋದು. ಸೊ ಐ ಹೋಪ್ ಇವತ್ತಿನ ಈ ಬೀನ್ಸ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತಾನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇವೆ. ಎಲ್ಲರಿಗೂ ಗುಡ್ ನೈಟ್, ನಮಸ್ಕಾರ.